पूज्याय राघवेंद्राय सत्यधर्मरताय च भजतां कल्पवृक्षाय नमतां कामधेनुवे. ವಿದ್ಯಾಧಿರಾಜ ಶ್ರೀ ರಾಜ ಎಸ್ ಗುರುರಾಜಾಚಾರ್ಯ ಇವರ ಕಲಿಯುಗ ಕಲ್ಪತರು ಮೇರುಕೃತಿಯ ಧ್ವನಿಸುರಳಿ ಸಂಚಿಕೆ 104. ಹಿಂದಿನ ಸಂಚಿಕೆಯಲ್ಲಿ ಸ್ವಾಮಿಗಳವರ ದಿನಚರಿ ಎಂಬ ಶೀರ್ಷಿಕೆ ಕುರಿತು ಕೇಳಿದಿರಿ. ವೇದ ಭಾಷ್ಯ ರಚನೆ ಎಂಬ ಶೀರ್ಷಿಕೆಯೊಂದಿಗೆ ಸಂಚಿಕೆ 104 ಇದೀಗ ನಿಮಗಾಗಿ. ಶ್ರೀ ಗುರುರಾಜರು ಒಂದು ದಿನ ಶ್ರೀಮಠದ ವಿದ್ಯಾಪೀಠದ ವೃದ್ಧರಾದ ಪಂಡಿತರುಗಳು, ಆತ್ಮೀಯ ಬಂಧುಗಳು ಆದ ಲಕ್ಷ್ಮೀ ನರಸಿಂಹಾಚಾರ್ಯ, ರಾಮಚಂದ್ರಾಚಾರ್ಯ, ನರಸಿಂಹಾಚಾರ್ಯ, ಅಣ್ಣ ಗುರುರಾಜಾಚಾರ್ಯರು ಮತ್ತು ಪೂರ್ವಾಶ್ರಮ ಸೋದರಳಿಯ ಅಣ್ಣನ ಮಕ್ಕಳು, ಶ್ರೀಪಾದ ಪುತ್ರರುಗಳು, ವಿದ್ಯಾಶಿಷ್ಯರು ಆದ ನಾರಾಯಣಾಚಾರ್ಯ, ವೆಂಕಟನಾರಾಯಣಾಚಾರ್ಯ, ಲಕ್ಷ್ಮೀನಾರಾಯಣಾಚಾರ್ಯ, ಕೃಷ್ಣಾಚಾರ್ಯ, ಗೋವಿಂದಾಚಾರ್ಯ ಮುಂತಾದವರನ್ನು ಕರೆಸಿಕೊಂಡು ತಾವು ರಚಿಸಲು ಸಂಕಲ್ಪಿಸಿರುವ ವೇದಭಾಷ್ಯಗಳ ವಿಚಾರವನ್ನು ನಿರೂಪಿಸಿ ಹೀಗೆ ಅಪ್ಪಣೆ ಕೊಡಿಸಿದರು. ವಿದ್ಯಾಲಕ್ಷ್ಮಿಯು ಪರಮಹಂಸಾಶ್ರಮವನ್ನು ಸ್ವೀಕರಿಸಿ ದ್ವೈತ ಸಿದ್ಧಾಂತ ರಕ್ಷಣೆಗೆ ವೇದಭಾಷ್ಯ, ಪ್ರಕಾಶ, ಪರಿಮಳಾದಿ ಗ್ರಂಥಗಳನ್ನು ರಚಿಸಬೇಕೆಂದು ಆದೇಶ ನೀಡಿದ್ದರು. ಶ್ರೀ ವಿಜಯೇಂದ್ರರು ಗುರುಪಾದರು ಆಜ್ಞಾಪಿಸಿದ್ದರು. ನಾವು ಪೀಠಾಧಿಪತಿಗಳಾಗಿ ಬಹುವರ್ಷಗಳಾದವು. ಈ ಒಂದು ಅವಧಿಯಲ್ಲಿ ಶ್ರೀ ಹರಿವಾಯುಗಳು ನಮ್ಮಿಂದ ಅನೇಕ ಗ್ರಂಥಗಳನ್ನು ರಚನೆ ಮಾಡಿಸಿ ಅನುಗ್ರಹಿಸಿದ್ದರೂ ಈವರೆವಿಗೂ ವಾಗ್ದೇವಿಯ ಅಣತಿಯಂತೆ ವೇದಭಾಷ್ಯಗಳನ್ನು ರಚಿಸಲು ಅವಕಾಶವಾಗಿರಲಿಲ್ಲ. ನಾವು ಯಾತ್ರಾಕ್ರಮದಿಂದ ತಿರುಪತಿಗೆ ಹೋದಾಗ ಶ್ರೀ ವೆಂಕಟೇಶ್ವರನು ನಮ್ಮಲ್ಲಿ ಪರಮಾನುಗ್ರಹ ಮಾಡಿ ವೇದಭಾಷ್ಯಗಳನ್ನು ರಚಿಸಲು ವರರೂಪ ಆದೇಶವನ್ನು ನೀಡಿದ್ದನು. ಶ್ರೀಹರಿ ವಾಯು ಗುರುಗಳ ಪ್ರೇರಣೆಯಂತೆ ನಾವೀಗ ಮಹತ್ ಕಾರ್ಯವನ್ನು ನೆರವೇರಿಸಲು ಸಂಕಲ್ಪಿಸಿದ್ದೇವೆ. ಇದೊಂದು ಅಸದೃಶ ಭಗವತ್ ಸೇವೆಯಾಗಿದೆ. ಅಂತೆಯೇ ಇದು ಬಹು ಹೊಣೆಗಾರಿಕೆಯ ಕಾರ್ಯವೂ ಆಗಿದೆ. ಶ್ರೀ ಹರಿವಾಯುಗಳ ಗುರುಪಾದರ ದಯದಿಂದ ಅದನ್ನು ಯಶಸ್ವಿಯಾಗಿ ಪೂರೈಸುತ್ತೇವೆ ಎಂಬ ಧೈರ್ಯ, ನಂಬಿಕೆಗಳು ನಮಗುಂಟಾಗಿವೆ. ಈ ಮಹತ್ ಕಾರ್ಯದಲ್ಲಿ ವಿದ್ವಾಂಸರು, ಅನುಭವಿಗಳು, ಆತ್ಮೀಯರಾದ ನಿಮ್ಮೆಲ್ಲರ ಸಹಕಾರವು ಅವಶ್ಯವಾಗಿದೆ. ಈಗ ಮೊದಲು ಋಕ್, ಯಜುಸ್, ಸಾಮಾರ್ಥರ್ವ ವೇದಗಳ ಪ್ರತಿಗಳು, ಅವನ್ನು ಅರ್ಥೈಸಲು ಸಹಾಯಕವಾದ ಗ್ರಂಥಗಳ ಸಂಗ್ರಹ, ಪರಿಶೀಲನೆ, ಸಂಶೋಧನೆ, ಪಾಠಾಂತರಗಳ ನಿರ್ಧಾರ, ಶುದ್ಧ ಪ್ರತಿಗಳ ತಯಾರಿಕೆ ಮುಂತಾದ ಪೂರ್ವಭಾವಿ ಕಾರ್ಯಗಳಾಗಬೇಕಾಗಿದೆ. ಇವೆಲ್ಲದರಲ್ಲೂ ನಿಮ್ಮೆಲ್ಲರ ಶ್ರದ್ಧಾ ಭಕ್ತಿಯುಕ್ತ ಸೇವೆ ಅವಶ್ಯವಾಗಿದೆ. ಅಮೃತಸ್ಯಂದಿಯಾದ ಶ್ರೀಗಳವರ ವಚನವನ್ನು ಆಲಿಸಿ ಸಮಸ್ತರು ಆನಂದ ತುಂದಿಲರಾದರು. ವೇದಭಾಷಾ ರಚನೆಯಾದರೆ ದ್ವೈತ ಸಿದ್ಧಾಂತಕ್ಕೆ ಮಹದುಪಕಾರವಾಗುವುದಲ್ಲದೆ ಪಾಠ ಪ್ರವಚನಾಸಕ್ತರಾದ ಪಂಡಿತರಿಗೆ ಅತ್ಯಂತ ಸಹಾಯಕವಾಗುವುದೆಂಬುದನ್ನು ಬಲ್ಲ ಅವರು ಉತ್ಸಾಹದಿಂದ ಶ್ರೀಯವರ ಅಪ್ಪಣೆಯಂತೆ ಸೇವೆ ಸಲ್ಲಿಸುವುದಾಗಿ ಗುರುಗಳಲ್ಲಿ ವಿನಯದಿಂದ ವಿಜ್ಞಾಪಿಸಿ ನಮಸ್ಕರಿಸಿದರು. ಸರಿ, ಪ್ರಾರಂಭವಾಯಿತು ಗ್ರಂಥ ಸಂಗ್ರಹ ಕಾರ್ಯ. ರಾಜ್ಯಗಳು, ಗ್ರಾಮಗಳು, ಮನೆಗಳಿಂದ ವೇದ ಗ್ರಂಥಗಳ ಸಂಗ್ರಹ ಕಾರ್ಯ ಭರದಿಂದ ಸಾಗಿತು. ಸುಮಾರು 6-7 ತಿಂಗಳುಗಳಲ್ಲಿ ಸಾವಿರಾರು ತಾಳಾಬೋಲೆ, ಹಸ್ತಲಿಖಿತ ವೇದ ಗ್ರಂಥಗಳನ್ನು ಸಂಗ್ರಹಿಸಿ ಆ ವಿಚಾರವನ್ನು ಗುರುಗಳಲ್ಲಿ ನಿವೇದಿಸಲಾಯಿತು. ಶ್ರೀಪಾದಂಗಳವರು ಲಕ್ಷ್ಮೀ ನರಸಿಂಹಾಚಾರ್ಯ, ರಾಮಚಂದ್ರಾಚಾರ್ಯ, ಗುರುರಾಜಾಚಾರ್ಯರ ಮೇಲ್ವಿಚಾರಣೆಯಲ್ಲಿ ವೇದವಿದ್ಯಾ ವಿಶಾರದರು, 40-50 ಜನ ಶಾಸ್ತ್ರ ಪಾರಂಗತ ಪಂಡಿತರು ಹಾಗೂ ವೆಂಕಟನಾರಾಯಣಾಚಾರ್ಯ, ನಾರಾಯಣಾಚಾರ್ಯ, ಶ್ರೀಪಾದ ಪುತ್ರ ಲಕ್ಷ್ಮೀನಾರಾಯಣಾಚಾರ್ಯ, ಕೃಷ್ಣಾಚಾರ್ಯರುಗಳಿಂದ ಕೂಡಿದ ವೇದ ಸಂಶೋಧನಾ ಕಾರ್ಯನಿರ್ವಾಹಕ ಮಂಡಳಿಯನ್ನು ಏರ್ಪಡಿಸಿ ಪ್ರತಿಯೊಂದು ವೇದಗಳನ್ನು ಪರಿಶೀಲಿಸಿ ಶುದ್ಧವಾದ ಪ್ರತಿಗಳನ್ನು ಪ್ರತ್ಯೇಕಿಸಿ ಪಾಠಾಂತರಗಳಿರುವ ಪ್ರತಿಗಳಲ್ಲಿ ಹೆಚ್ಚು ಗ್ರಂಥಗಳಲ್ಲಿ ಒಂದೇ ರೀತಿಯ ಪಾಠವಿರುವ ಪ್ರತಿಗಳನ್ನು ಪ್ರತ್ಯೇಕಿಸಿ ಅವೆರಡೂ ಪ್ರತಿಗಳನ್ನು ಕೂಲಂಕುಷವಾಗಿ ಸಂಶೋಧಿಸಿ ಪರಿಶುದ್ಧ ಪ್ರತಿಯನ್ನು ತಯಾರಿಸುವುದರ ಜೊತೆಗೆ ಪಾಠಾಂತರಗಳ ವಿವೇಚನಾಪೂರ್ವಕವಾಗಿ ಅವುಗಳ ವಿವರವಿರುವ ಯಾದಿಯನ್ನು ಸಿದ್ಧಪಡಿಸುವಂತೆ ಅಪ್ಪಣೆ ಮಾಡಿದರು. ವಿದ್ಯಾಮಠದಲ್ಲಿ 45 ಜನ ವಿದ್ವಾಂಸರು ವೇದ ಗ್ರಂಥಗಳ ಸಂಶೋಧನಾ ಕಾರ್ಯದಲ್ಲಿ ತೊಡಗಿದರು. ಎಲ್ಲರೂ ಉತ್ಸಾಹ ಶ್ರದ್ಧೆಯಿಂದ ಕೆಲಸ ಮಾಡುತ್ತಿದ್ದುದರಿಂದ ಸಂಶೋಧನಾ ಕಾರ್ಯವು ಭರದಿಂದ ಜರುಗಹತ್ತಿತು. ವಾರಕ್ಕೆ ಒಮ್ಮೆ ಪಂಡಿತರು ತಾವು ನೆರವೇರಿಸಿದ ಸಂಶೋಧನಾ ಕಾರ್ಯ, ಸಂಶೋಧಿತ ವೇದ ಗ್ರಂಥಗಳ ಪ್ರತಿಗಳನ್ನು ಶ್ರೀಯವರ ಸನ್ನಿಧಿಗೆ ಪಾಠಾಂತರಗಳ ಯಾದಿಯೊಡನೆ ಸಮರ್ಪಿಸುತ್ತಿದ್ದರು. ಗುರುಗಳು ಅವನ್ನು ಪರಿಶೀಲಿಸಿ ಹೆಚ್ಚು ಕಡಿಮೆ ಮಾಡಬೇಕಾದುದನ್ನು ತಿಳಿಸುತ್ತಿದ್ದರು. ಅನಂತರ ಅವುಗಳನ್ನು ಸರಿಪಡಿಸಿ ಮತ್ತೊಂದು ಪ್ರತಿ ತಯಾರು ಮಾಡುವುದರಲ್ಲಿ ವಿದ್ವಾಂಸರು ಮಗ್ನರಾಗುತ್ತಿದ್ದರು.
ಹೀಗೆ ಸುಮಾರು 1 ವರ್ಷ ಕಾಲ ಪಂಡಿತರ ಸತತ ಪರಿಶ್ರಮದ ಪರಿಣಾಮವಾಗಿ ವೇದತ್ರಯಗಳ ಶುದ್ಧವಾದ ಗ್ರಂಥಗಳು ಸಿದ್ಧವಾದವು. ಅನಂತರ ಶ್ರೀಪಾದಂಗಳವರು ಮತ್ತೊಮ್ಮೆ ಆ ಪ್ರತಿಗಳನ್ನು ಸಾಧ್ಯಂತವಾಗಿ ಪರಿಶೀಲಿಸಿ ಇದಮಿತ್ತಂ ಎಂದು ನಿರ್ಣಯಿಸಿದ ಮೇಲೆ ತ್ರಯೀ ಎಂದು ವಿಖ್ಯಾತವಾದ ಋಗ್ವೇದ, ಯಜುರ್ವೇದ, ಸಾಮವೇದಗಳ ಪರಿಶುದ್ಧ ಪ್ರತಿಯು ಯುಕ್ತ ಪಾಠಾಂತರಗಳೊಡನೆ ಸಿದ್ಧವಾಯಿತು. ಶ್ರೀ ಗುರುರಾಜರು ಒಂದು ಶುಭ ಮುಹೂರ್ತದಲ್ಲಿ ವೇದಭಾಷ್ಯ ರಚನೆಯ ಕಾರ್ಯವನ್ನು ಪ್ರಾರಂಭಿಸಿದರು. ಶುದ್ಧ ಪ್ರತಿ ವೇದಗ್ರಂಥಗಳು, ವೇದಾಂಗಗಳು, ನಿರುಕ್ತ, ಛಂದಸ್ಸು, ವೇದಕೋಶ, ಶ್ರೀ ಮದಾಚಾರ್ಯರ ಋಗ್ಭಾಷ್ಯ, ಶ್ರೀ ಜಯತೀರ್ಥರ ಟೀಕೆ, ಶ್ರೀ ವಾಗೀಶತೀರ್ಥರು ಬರೆದ ಪದಕ್ರಮ ಗ್ರಂಥಗಳು, ಶ್ರೀ ಜಯತೀರ್ಥ, ಶ್ರೀ ವ್ಯಾಸರಾಜ, ಶ್ರೀ ವಿಜಯೇಂದ್ರ, ಶ್ರೀ ಸುಧೀಂದ್ರ ತೀರ್ಥರುಗಳು ಪರವಾದ ನಿರಾಕರಣ ಕಾಲದಲ್ಲಿ ಶ್ರುತ್ಯರ್ಥ ವಿವರಣ ಮಾಡಿದ ಭಾಗಗಳು, ಶ್ರೀ ವಿಜಯೇಂದ್ರ ತೀರ್ಥರು ರಚಿಸಿದ ಶ್ರುತಿ ತಾತ್ಪರ್ಯ ಕೌಮುದಿ, ಶ್ರುತ್ಯರ್ಥಸಾರ, ತುರಿಯ ಶಿವಖಂಡನಂ, ಪರತತ್ವ ಪ್ರಕಾಶಿಕ, ಭೇದವಿದ್ಯಾವಿಲಾಸ, ಭೇದಚಂದ್ರಿಕಾ, ಭೇದಾಗಮನ ಸುಧಾಕರ, ಭೇದ ಚಿಂತಾಮಣಿ, ವೇದಪ್ರಭಾ, ಚಕ್ರಮೀಮಾಂಸಾ ಮುಂತಾದ ಗ್ರಂಥಗಳು ಮತ್ತು ಶ್ರೀ ಮದಾಚಾರ್ಯರ ಟೀಕಾರಾಯರ ಉಪನಿಷದ್ ಭಾಷ್ಯ ಟೀಕೆಗಳು ಹಾಗೂ ಸಾಯಣ ಭಾಷ್ಯ ವಿಷ್ಣು ಗ್ರಂಥಗಳನ್ನು ಇಟ್ಟುಕೊಂಡು ವೇದತ್ರಯ ಗ್ರಂಥಗಳನ್ನು, ನೂತನ ಭಾಷ್ಯ ರಚನೆಗೆ ಸಿದ್ಧಪಡಿಸಲಾದ ತಾಲಾಪತ್ರ ಗ್ರಂಥಗಳನ್ನು ಪೂಜಿಸಿ ಮಂಗಳಾರತಿ ಮಾಡಿ ಮಂತ್ರಪುಷ್ಪ ಸಮರ್ಪಿಸಿ ಶ್ರೀ ಬಾದರಾಯಣರು, ಶ್ರೀ ಮದಾಚಾರ್ಯರು, ಶ್ರೀ ಟೀಕಾರಾಯರುಗಳ ಭಾವಚಿತ್ರಗಳಿಗೆ ಆರತಿ ಮಾಡಿ ಮಂತ್ರಪುಷ್ಪಗಳನ್ನು ಸಮರ್ಪಿಸಿ ಪ್ರಾರ್ಥಿಸಿ ಶ್ರೀ ವಿಜಯೇಂದ್ರ ಗುರುಗಳ ಬೃಂದಾವನ ದರ್ಶನ ಮಾಡಿ ವಿಶೇಷವಾಗಿ ಪ್ರಾರ್ಥನೆ ಸಲ್ಲಿಸಿ ವಿದ್ಯಾಮಠಕ್ಕೆ ಬಂದು ವಿದ್ವತ್ಸಭೆಯಲ್ಲಿ ಭದ್ರಾಸನದಲ್ಲಿ ಕುಳಿತು ಶ್ರೀ ರಾಘವೇಂದ್ರ ಗುರುಸಾರ್ವಭೌಮರು ವೇದಭಾಷ್ಯ ರಚನೆಯನ್ನು ಪ್ರಾರಂಭಿಸಿದರು. 100 ಜನ ಪಂಡಿತರು, ವಿದ್ಯಾರ್ಥಿಗಳು, ಆತ್ಮೀಯರು ಹೀಗೆ ಸಭಿಕರು ಕಿಕ್ಕಿರಿದು ತುಂಬಿದ್ದ ಸಭೆಯಲ್ಲಿ 6 ಜನ ವಿಖ್ಯಾತ ಶೀಘ್ರ ಲಿಪಿಕಾರರಾದ ವಿದ್ವಾಂಸರು ಶ್ರೀಯವರ ಮುಂಭಾಗದಲ್ಲಿ ತಾಳ ಓಲೆ ಗರಿಗಳು, ಕಂಠಗಳನ್ನು ಹಿಡಿದು ಸಿದ್ಧರಾಗಿದ್ದರು. ಆ ಮನೋಹರವಾದ ದೃಶ್ಯ ಅತ್ಯಪೂರ್ವವಾಗಿತ್ತು. ಹಿಂದೆ ಬಾದರಾಯಣ ದೇವರು ಬದರಿಯಲ್ಲಿ ವೇದ ವಿಭಾಗ ಪೂರ್ವಕವಾಗಿ ವೇದಾರ್ಥ ನಿರ್ಣಾಯಕ ಬ್ರಹ್ಮ ಮೀಮಾಂಸಾ ಶಾಸ್ತ್ರವನ್ನು ರಚಿಸುತ್ತಿರುವಾಗ 100 ಋಷಿಮುನಿಗಳಿಂದ ಸಂಶೋಭಿಸುತ್ತಿದ್ದ ದೃಶ್ಯವನ್ನು ಇದು ನೆನಪಿಗೆ ತರುತ್ತಿದ್ದಿತು. ಸಕಲರು ಆನಂದ ಪುಳಕಿತ ಗಾತ್ರರಾಗಿ ಶ್ರೀಯವರ ವದನಾರವಿಂದದಿಂದ ಹೊರಹೊಮ್ಮುವ ವೇದ ವಿವರಣವನ್ನು ಆಲಿಸಲು ಉತ್ಸುಕರಾಗಿ ಕುಳಿತಿದ್ದಾರೆ. ಸಭೆಯಲ್ಲಿ ಅದೊಂದು ಬಗೆಯ ದೈವೀ ಭಾವನೆ ಕಂಗೊಳಿಸುತ್ತಿದೆ. ಶ್ರೀ ಗುರುರಾಜರು ಹೃದಯದಲ್ಲಿ ಶ್ರೀ ಮೂಲ ರಘುಪತಿ ವೇದವ್ಯಾಸ ದೇವರನ್ನು ಸ್ಮರಿಸಿ ಒಮ್ಮೆ ಸಭೆಯನ್ನು ನಿರೀಕ್ಷಿಸಿ ಮಂದಹಾಸ ಬೀರುತ್ತಾ ಭಾಷ್ಯ ರಚನೆಯನ್ನು ಆರಂಭಿಸಿದರು. ಆಗ ಸಭೆಯಲ್ಲಿ ವಿದ್ಯುತ್ ಸಂಚಾರವಾದಂತಾಯಿತು. ಶ್ರೀಯವರು ಹೇಳುತ್ತಿರುವಂತೆಯೇ 6 ಜನ ಗ್ರಂಥ ಲೇಖಕರು ಸರಸರನೆ ಬರೆಯಲಾರಂಭಿಸಿದರು. ಗುರುವರ್ಯರು ಮೊದಲು ಋಗ್ವೇದ ಭಾಷ್ಯ ರಚನೆಯನ್ನು ಪ್ರಾರಂಭಿಸಿ ಮಂಗಳಾಚರಣ, ಗುರು ಪರಂಪರಾ ವಂದನೆ, ಗ್ರಂಥ ರಚನೆಯ ಉದ್ದೇಶ ಮುಂತಾದವುಗಳನ್ನು ಧೀರ ಗಂಭೀರವಾಣಿಯಿಂದ ನಿರೂಪಿಸುತ್ತಿದ್ದಂತೆ ಲೇಖಕರು ಬರೆಯುತ್ತಿದ್ದಾರೆ. ಸಭಿಕರು ಅಭೂತಪೂರ್ವವೂ ಅಸಾಧಾರಣವೂ ವಿದ್ವತ್ಪೂರ್ಣವೂ ಆದ ಶ್ರೀ ಗುರುರಾಜರ ಗ್ರಂಥ ರಚನಾ ಚಾತುರ್ಯವನ್ನು ಕಂಡು ಪುಳಕಿತಗಾತರಾಗುತ್ತಿದ್ದಾರೆ. ಎಲ್ಲ ಸೌಹೃದಯ ಪಂಡಿತರ ಕಣ್ಣುಗಳಿಂದ ಆನಂದ ಸಲಿಲ ಹರಿಯುತ್ತಿದೆ. ಗುರುಪಾದರು ಮೊದಲು ಅಪೌರುಷೇಯವಾದ ಋಗ್ವೇದದ ಮಹತ್ವವನ್ನು ಹೃದಂಗಮವಾಗಿ ವರ್ಣಿಸಿ ಮೊದಲ ಋಕ್ಕನ್ನು ಪಠಿಸಿ ಅದನ್ನು ವಿವರಿಸಿ ಅರ್ಥ ನಿರೂಪಣೆ ಮಾಡಿದರು. ತರುವಾಯ ಶ್ರೀ ಸಾಯಣಾಚಾರ್ಯರು ರಚಿಸಿದ ಭಾಷ್ಯದಲ್ಲಿ ಇರುವ ದೋಷಗಳು, ಅಪೂರ್ಣತೆ, ಅಪಾರ್ಥ, ವಿಪರೀತಾರ್ಥಗಳನ್ನು ಸಮಪ್ರಮಾಣವಾಗಿ ವಿವರಿಸಿ ಸಾಯಣರ ಭಾವಗಳೆಂತೂ ಅಸಂಗತವೆಂದು ಪ್ರಾಮಾಣಿಕವಾಗಿ ತೋರಿಸಿಕೊಟ್ಟು ಅದನ್ನು ಶ್ರುತ್ಯಾದಿಗಳ ಆಧಾರದಿಂದಲೇ ನಿರಾಕರಿಸಿ ಶ್ರೀ ಬಾದರಾಯಣರಿಗೆ ಸಮ್ಮತವಾದ ರೀತಿಯಲ್ಲಿ ಅರ್ಥವನ್ನು ವಿವರಿಸಿ ಅದನ್ನು ಸಮರ್ಥಿಸಲು ಇತರ ಶಾಸ್ತ್ರಗಳು, ಶ್ರೀ ಮದಾಚಾರ್ಯ ಟೀಕಾಕೃತ್ಪಾದರುಗಳ ವಚನಗಳನ್ನು ಉದಾಹರಿಸಿ ಒಂದೊಂದು ಋಕ್ಕುಗಳಿಗೂ ಅರ್ಥ ವಿವರಣೆ ಮಾಡಿ ಒಂದೊಂದು ಋಕ್ಕುಗಳಲ್ಲಿರುವ ಪದ ವರ್ಣಗಳು ಹೇಗೆ ಶ್ರೀ ವಿಷ್ಣುವನ್ನೇ ಪ್ರತಿಪಾದಿಸುತ್ತವೆ ಎಂಬುದನ್ನು ಸಪ್ರಮಾಣವಾಗಿ ವಿದ್ವತ್ಪೂರ್ಣ ಹೃದಯಂಗಮ ಶೈಲಿಯಲ್ಲಿ ಪ್ರತಿಭಾ ಪುಂಜಗಳಿಂದ ಮಿಂಚಿಸುತ್ತಾ ಸಿದ್ಧಾಂತ ಮಾಡುತ್ತಿದ್ದಾರೆ. ಆಗ ವೇದಾಭಿಮಾನಿನಿಯಾದ ಶ್ರೀ ಲಕ್ಷ್ಮೀದೇವಿಯು ಪರರಾತ್ಪರನಾದ ಪತಿ ಶ್ರೀ ನಾರಾಯಣನೊಡನೆ ಗುರುಗಳ ವದನರಂಗದಲ್ಲಿ ವಿವರಿಸುತ್ತಿರುವಂತೆ ಜನರಿಗೆ ಭಾಸವಾಗುತ್ತಿತ್ತು. ಶ್ರೀಹರಿಯು ಪಂಚರೂಪಗಳಿಂದಲೂ, ಶ್ರೀ ಭೂದುರ್ಗಾ ರೂಪದಿಂದ ರಮಾದೇವಿಯು, ಹನುಮ ಭೀಮ ಮಧ್ವರೂಪಗಳಿಂದ ಜೀವೋತ್ತಮರಾದ ಶ್ರೀ ಮುಖ್ಯಪ್ರಾಣದೇವರು, ಜಗತ್ತಿಗೆ ವೇದಗಳನ್ನು ಉಪದೇಶಿಸಿದ ಚತುರಾನನ ಬ್ರಹ್ಮದೇವರು, ವೀಣಾಪಾಣಿ ಗೀರ್ವಾಣಿಯವರೊಡನೆ ಗುರುಗಳ ಮುಖವೆಂಬ ರಂಗಮಂಟಪದಲ್ಲಿ ಕ್ರೀಡಿಸುತ್ತಾ ಪ್ರೇರಕ ಶಕ್ತಿಗಳಾಗಿ ನಿಂತು
ಅನಾದ್ಯವಚ್ಛಿನ್ನ ಸತ್ಪರಂಪರಾ ಪ್ರಾಪ್ತ ಶ್ರೀ ಮಧ್ವೈಷ್ಣವ ಸಿದ್ಧಾಂತವೇ ಸಕಲ ವೇದಗಳ ಮುಖ್ಯ ತಾತ್ಪರ್ಯವೆಂಬ ಸಿದ್ಧಾಂತವನ್ನು ಶ್ರೀ ಗುರುರಾಜರ ನುಡಿ ಮುತ್ತುಗಳ ಮೂಲಕ ಪ್ರಕಾಶಪಡಿಸುತ್ತಾ ಅನನ್ಯ ಸಾಧಾರಣವೂ ಅತ್ಯದ್ಭುತವೂ ಜಗನ್ಮಾನ್ಯವೂ ಆದ ವೇದವಾಕ್ಯ ರಚನೆ ಮಾಡಿಸಿ ಗುರುಪಾದರಿಗೆ ಅಜರಾಮ ಕೀರ್ತಿಯನ್ನು ನೀಡುತ್ತಿದ್ದಾರೆ. ಹೀಗೆ ಶ್ರೀ ರಾಘವೇಂದ್ರ ಗುರುವರ್ಯರು ವೇದವಾಕ್ಯ ರಚನೆಯಲ್ಲಿ ಆಸಕ್ತರಾದರು. ಪ್ರತಿದಿನ ಬೆಳಿಗ್ಗೆ ಸ್ನಾನಾನ್ನಿಕ ಜಪಾದಿಗಳನ್ನು ಮುಗಿಸಿ ಸೂರ್ಯೋದಯವಾಗುತ್ತಿದ್ದಂತೆಯೇ ಕಿಕ್ಕಿರಿದು ತುಂಬಿದ ವಿದ್ವತ್ ಸಭೆಯಲ್ಲಿ ವಿದ್ಯಾಸಿಂಹಾಸನದಲ್ಲಿ ವಿರಾಜಿಸಿ ಸುಮಾರು 3 ಗಂಟೆಗಳ ಕಾಲ ವೇದಭಾಷ್ಯ ರಚನೆ ಮಾಡುತ್ತಿದ್ದರು. ಅನಂತರ 9 ರಿಂದ 12 ಗಂಟೆಯವರೆಗೆ ಶಾಸ್ತ್ರ ಪಾಠ ಪ್ರವಚನವು ನಡೆಯುತ್ತಿತ್ತು. ಶ್ರೀಪಾದಂಗಳವರ ಪೂರ್ವಾಶ್ರಮದ ಅಣ್ಣ ಗುರುರಾಜಾಚಾರ್ಯರ ಮಕ್ಕಳು, ಪ್ರಿಯ ವಿದ್ಯಾಶಿಷ್ಯರೂ ಆದ ವೆಂಕಟನಾರಾಯಣಾಚಾರ್ಯರ 4 ಪುತ್ರರಾದ ವೆಂಕಟಾಚಾರ್ಯ, ವಾಸುದೇವಾಚಾರ್ಯ, ಮುದ್ದು ವೆಂಕಟಕೃಷ್ಣಾಚಾರ್ಯ ಮತ್ತು ವಿಜಯೇಂದ್ರಾಚಾರ್ಯರು, ಶ್ರೀ ಸುಧೀಂದ್ರ ತೀರ್ಥರ ಬಂಧುಗಳಾದ ನರಸಿಂಹಾಚಾರ್ಯರ ಮಕ್ಕಳು ಗೋವಿಂದಾಚಾರ್ಯರು, ಶ್ರೀಪಾದ ಪುತ್ರ ಲಕ್ಷ್ಮೀನಾರಾಯಣಾಚಾರ್ಯರ ಪುತ್ರರಾದ ಪುರುಷೋತ್ತಮಾಚಾರ್ಯರು, ಇದರಂತೆ ಬಿಚ್ಚಾಲೆಯಿಂದ ಬಂದಿದ್ದ ಅಪ್ಪಣ್ಣಾಚಾರ್ಯರು, ಹೀಗೆ 6 ಜನರು ಮತ್ತು ಕುಂಭಕೋಣ, ಪಂಜಾಪುರ ಮುಂತಾದ ಕಡೆಯ ಪಂಡಿತರ ಮಕ್ಕಳಾದ 16 ಜನ ತರುಣ ವಿದ್ಯಾರ್ಥಿಗಳು ಶ್ರೀ ಗುರು ಸಾರ್ವಭೌಮರಲ್ಲಿ ಅದೇ ಸಮಯದಲ್ಲಿ ಸಮಗ್ರ ವೇದಾಂತ ಶಾಸ್ತ್ರ, ನ್ಯಾಯ, ಮೀಮಾಂಸಾ, ವ್ಯಾಕರಣ, ಧರ್ಮಶಾಸ್ತ್ರಗಳನ್ನು ವ್ಯಾಸಂಗ ಮಾಡಹತ್ತಿದರು. ಇಂತು ಪ್ರಾತಃ ಕಾಲ ಸೂರ್ಯೋದಯದಿಂದ ಹಿಡಿದು ಮಧ್ಯಾಹ್ನದವರೆಗೆ ವೇದಭಾಷ್ಯ ರಚನೆ, ಪಾಠ ಪ್ರವಚನಗಳು, ಮಧ್ಯಾಹ್ನ ಶ್ರೀ ಮಹಾ ಸಂಸ್ಥಾನ ಪೂಜಾ, ತೀರ್ಥಪ್ರಸಾದ ವಿನಿಯೋಗ, ಭೋಜನಾದಿಗಳಾಗಿ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆಯವರೆಗೆ ಇತರ ಶಾಸ್ತ್ರಗಳ ಪಾಠ, ಧಾರ್ಮಿಕರೊಡನೆ ಮಾತುಕತೆ, ಸಾಯಂ ದೀಪಾರಾಧನೆ, ಫಲಮಂತ್ರಾಕ್ಷತಾ ಪ್ರದಾನಗಳಾಗಿ ಅನಂತರ ಶ್ರೀಪಾದಂಗಳವರು ಮೊದಲಿನ ವೇದಭಾಷ್ಯ ರಚನೆಗೆ ಗ್ರಂಥಾವಲೋಕನ, ಚಿಂತನ ಮಂಥನಗಳಲ್ಲಿ ತಲ್ಲೀನರಾಗಿ ಆ ತರುವಾಯ ವಿಶ್ರಾಂತಿ ಪಡೆಯುತ್ತಿದ್ದರು. ಹೀಗೆ ಅವ್ಯಾಹತವಾಗಿ ಭಾಷ್ಯ ರಚನೆ, ಪಾಠ ಪ್ರವಚನಾದಿಗಳು ಜರುಗಹತ್ತಿತು. ಮಾಸಗಳು, ವರ್ಷಗಳು ಉರುಳಹತ್ತಿದವು. ದಿನಗಳು ಉರುಳುತ್ತಿದ್ದಂತೆ ಶ್ರೀಪಾದಂಗಳವರು ಋಗ್ವೇದ, ಯಜುರ್ವೇದ, ಸಾಮವೇದಗಳಿಗೆ ಅತ್ಯಂತ ವಿಸ್ತಾರವಾದ ಪ್ರೌಢ ವಿದ್ವತ್ಪೂರ್ಣ ಭಾಷ್ಯಗಳನ್ನು ರಚಿಸಿ ಮುಗಿಸಿದರು. ಅಥರ್ವ ವೇದಕ್ಕೆ ಭಾಷ್ಯ ರಚನೆ ಮಾಡುವುದು ಲೋಕ ಕಲ್ಯಾಣ, ಜನಹಿತ ದೃಷ್ಟಿಯಿಂದ ಯುಕ್ತವಲ್ಲವೆಂದು ದೂರದೃಷ್ಟಿಯುಳ್ಳ ಜ್ಞಾನಿಗಳಾದ ಗುರುಗಳಿಗೆ ಭಗವಂತನ ಪ್ರೇರಣೆಯಾದುದರಿಂದ ಗುರುರಾಜರು ಅಥರ್ವ ವೇದಕ್ಕೆ ಭಾಷ್ಯ ರಚಿಸುವುದನ್ನು ಮಾನಸಿಕ ಮಾಡಿದರು. ಇದೇ ಸಂದರ್ಭದಲ್ಲಿ ಶ್ರೀ ಗುರುರಾಜರು ಗೀತಾರ್ಥ ಸಂಗ್ರಹ ಅಂದರೆ ಗೀತಾ ವಿವೃತಿ, ಗೀತಾಭಾಷ್ಯ ಪ್ರಮೇಯ ದೀಪಿಕಾ ಟಿಪ್ಪಣಿ, ಗೀತಾತ್ಪರ್ಯ ಟೀಕಾ ವಿವರಣ, ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವಸಂಗ್ರಹ, ವಾದಾವಳಿ ವ್ಯಾಖ್ಯಾ, ತರ್ಕತಾಂಡವ ವ್ಯಾಖ್ಯಾ, ಪ್ರಮಾಣ ಪದ್ಧತಿ ಟಿಪ್ಪಣಿ, ಪ್ರಮೇಯ ಸಂಗ್ರಹ ಮುಂತಾದ ಅಸಾಧಾರಣ ಗ್ರಂಥಗಳನ್ನು ರಚಿಸಿ ವೇದಭಾಷ್ಯಕಾರರು, ಟೀಕಾಕಾರರು, ಟಿಪ್ಪಣಾಚಾರ್ಯ ಚಕ್ರವರ್ತಿಗಳೆಂದು ಭಾರತಾದ್ಯಂತ ವಿದ್ವಜ್ಜನರಿಂದ ಮಾನ್ಯರಾಗಿ ಅನುಪಮ ಕೀರ್ತಿಯಿಂದ ವಿರಾಜಿಸಿದರು. ವಿದ್ಯಾಮಠದಲ್ಲಿ ಶ್ರೀ ಮಧ್ವ ನವರಾತ್ರೋತ್ಸವ ಮಹಾವಿದ್ವತ್ಸಭೆಗಳು ಬಹು ವೈಭವದಿಂದ ಜರುಗುತ್ತಿವೆ. ಮಹಾವಿದ್ವತ್ಸಭೆಯಲ್ಲಿ ಶ್ರೀಮಠದ ಸುವರ್ಣ ಪಾಲಿಕೆಯಲ್ಲಿ ಶ್ರೀ ವೇದವ್ಯಾಸದೇವರು, ಶ್ರೀ ಮದಾಚಾರ್ಯರ ಭಾವಚಿತ್ರ, ಸರ್ವಮೂಲ ಗ್ರಂಥಗಳು, ವೇದಭಾಷ್ಯಗಳು, ನೂತನವಾಗಿ ಗುರುಗಳ ರಚಿತ ಶಾಸ್ತ್ರ ಗ್ರಂಥಗಳನ್ನು ಮಂಡಿಸಿ ಕನಕಾಭರಣ ಪೀತಾಂಬರಗಳಿಂದ ಅಲಂಕರಿಸಿ ಮಂಗಳವಾದ್ಯಗಳು, ವೇದ ಘೋಷಗಳೊಡನೆ ಮೆರವಣಿಗೆ ಹೊರಡಿಸಿ ಕುಂಭಕೋಣದ ರಾಜಬೀದಿಗಳಲ್ಲಿ ಮೆರೆಸಲಾಗುತ್ತಿದೆ. ಸುವರ್ಣ ಪಾಲಿಕೆಯು ಬೀದಿ ಬೀದಿಗಳಲ್ಲಿ ಬರುತ್ತಿರುವಾಗ ಸುಮಂಗಲಿಯರು ಆರತಿ ಬೆಳಗುತ್ತಿದ್ದಾರೆ. ಜನರು ಹರ್ಷಧ್ವನಿ ಮಾಡುತ್ತಾ ಪುಷ್ಪವೃಷ್ಟಿ ಮಾಡುತ್ತಿದ್ದಾರೆ. ಶ್ರೀಪಾದಂಗಳವರು, ಶ್ರೀಪಾದ ಪುತ್ರರು ಸುವರ್ಣ ಹಿಡಿಯ ಚಾಮರ ಬೀಸುತ್ತಾ ಪಾದಚಾರಿಗಳಾಗಿ 100 ಪಂಡಿತರಿಂದೊಡಗೂಡಿ ದಯಮಾಡಿಸುತ್ತಿದ್ದಾರೆ. ಆ ಭವ್ಯ ರಮಣೀಯ ದೃಶ್ಯವನ್ನು ನೋಡಿ ಆನಂದಿಸಿದವರೇ ಧನ್ಯರು. ಮೆರವಣಿಗೆಯ ವಿದ್ಯಾಮಠಕ್ಕೆ ಹಿಂದಿರುಗಿದ ಮೇಲೆ ಶ್ರೀಯವರ ಅಮೃತಸ್ಸಿಂದ ವೇದಭಾಷ್ಯಗಳ ಪ್ರಕಾಶನ ಸಮಾರಂಭವು ವೈಭವದಿಂದ ನೆರವೇರಿತು. ಅಂದು ಶ್ರೀಯವರು ಮಾಡಿದ ಅನುಗ್ರಹ ಭಾಷಣ ಐತಿಹಾಸಿಕವಾಗಿ ಭಾರತೀಯ ತತ್ವಶಾಸ್ತ್ರದ ಚರಿತ್ರೆಯಲ್ಲಿ ರತ್ನಾಕ್ಷರಗಳಿಂದ ಬರೆದಿಡುವಂತಾಗಿತ್ತು. ಅನೇಕ ಪಂಡಿತರು ಭಾಷಣ ಮಾಡಿ ಶ್ರೀಯವರ ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು, ಗ್ರಂಥರಚನಾ ಸಾಮರ್ಥ್ಯವನ್ನು, ವೇದಭಾಷ್ಯಗಳ ಮಹತ್ವವನ್ನು ಮುಕ್ತಕಂಠದಿಂದ ಸ್ತೋತ್ರ ಮಾಡಿದರು. ಸಹಸ್ರಾರು ಜನರು ಆ ಪರಮ ಪಾವನ ಮಂಗಳ ಮೂರ್ತಿಗಳಾದ ಗುರು ಸಾರ್ವಭೌಮರ ದರ್ಶನ, ಅನುಗ್ರಹ ವಚನ, ತೀರ್ಥ ಪ್ರಸಾದ, ಫಲಮಂತ್ರಾಕ್ಷತೆಗಳನ್ನು ಪಡೆದು ತಮ್ಮ ಜೀವನ ಸಾರ್ಥಕವಾಯಿತೆಂದು ಪರಮಾನಂದ ತುಂದಿಲರಾದರು. ಇಲ್ಲಿಗೆ ಸಂಚಿಕೆ 104 ಮುಕ್ತಾಯ. 3 ಜ್ಯೋತಿಷಿಗಳು ಎಂಬ ಶೀರ್ಷಿಕೆಯೊಂದಿಗೆ ಮುಂದಿನ ಸಂಚಿಕೆ ಆರಂಭ. ಶ್ರೀಕೃಷ್ಣಾರ್ಪಣಮಸ್ತು.